ಹಲೋ ಫ್ರೆಂಡ್ಸ್, ನಾನಿವತ್ತು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಕೆ ಹೊರಟಿದ್ದೀನಿ. ಹಲೋ ಮಗ, ಆದಿತ್ಯ ಸತ್ತೋದ ಕಣು. ಡೆಡ್ ಬಾಡಿ ಯಶವಂತಪುರ ರೈಲ್ವೆ ಟ್ರ್ಯಾಕ್ ಮೇಲೆ ಸಿಕ್ಕಿದೆ. ಕೋವಿಡ್-19 ವೈರಸ್ನ ಸಾವಿನ ಸಂಖ್ಯೆ ಇಂದು 10ಕ್ಕೆ ಏರಿದೆ. ಈ ವೇಳೆ ಬೆಂಗಳೂರು ಮೂಲದ 19 ವರ್ಷದ ಆದಿತ್ಯ ಎಂಬ ಯುವಕನೊಬ್ಬ ಯಶವಂತಪುರ ರೈಲ್ವೆ ಟ್ರ್ಯಾಕ್ನಲ್ಲಿ ಸೂಸೈಡ್ ಮಾಡಿಕೊಂಡಂತ ಘಟನೆ ಇಂದು ಬೆಳಕಿಗೆ ಬಂದಿದೆ. ಈತ ಒಂದು ವಾರದ ಹಿಂದೆ ತನ್ನ ತಾತನನ್ನು ಕಳೆದುಕೊಂಡ ಆಘಾತದಿಂದ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಲಾಗ್ತಿದೆ. ಸ್ವಾಗತ, ನಾನು ಸಬಾ ಹಕೀಂ. ದಿನದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಹಲೋ ಆಂಟಿ, ನಾನು ಲೋಕೇಶ್. ಆಂಟಿ, ನ್ಯೂಸಲ್ಲಿ ಆದಿ ಡಿಪ್ರೆಷನ್ನಿಂದ ಸೂಸೈಡ್ ಮಾಡ್ಕೊಂಡಿದ್ದೆ ಅಂತ ಹಾಕಿದ್ದಾರೆ. ಇವ್ರಿಗೇನು ತಲೆ ಕೆಟ್ಟಿದ್ಯಾ? ಏನು ಹೇಳಿಲ್ಲ, ಅದು ಯಾವುದೋ ಹುಡುಗಿಗೋಸ್ಕರ ಇವನು ಸೂಸೈಡ್ ಮಾಡ್ಕೊಂಡಿದ್ದಾನೆ. ನನ್ನ ಮಗನಿಗಿಂತ ಹೆಚ್ಚಾಗಿ ಸಾಕಿದ್ದೆ. ಡೆತ್ ನೋಟಲ್ಲಿ ಆ ಹುಡುಗಿ ಹೆಸರು ಬರ್ದಿದ್ದಾನೆ. ಅವ್ರ ಫ್ಯಾಮಿಲಿಯವರು ಈ ವಿಷಯ ದೊಡ್ಡದಾದ್ರೆ ಹುಡುಗಿ ಲೈಫ್ ಹಾಳಾಗುತ್ತೆ ಅಂತ ನಮ್ಮನ್ನು ಕೇಳ್ಕೊಂಡು, ಅದಕ್ಕೆ ಅಂಕಲ್ ಪೊಲೀಸ್ ಹತ್ರ ಮಾತಾಡಿ ಕೇಸ್ ಕ್ಲೋಸ್ ಮಾಡಿಸಿದ್ರು. ಕೊನೆಗೂ ಆ ಸ್ವರ್ಗದಲ್ಲಿರೋ ನಮ್ಮ ಅಣ್ಣಂಗೆ ನಾನು ಒಳ್ಳೆ ತಂಗಿ ಆಗ್ಲೇ ಇಲ್ಲ. ಏ ಲೋಕಿ, ಸಂತೋಷ್ ಅಣ್ಣ ಸಾಯಂಕಾಲ ನೀನು ಫೋನ್ ಕೊಟ್ಟೋಗಿದ್ದ ಕಣೋ. ಅಮ್ಮ, ಫೋನ್ ಚಾರ್ಜ್ ಮಾಡೋಕ್ಕಾಗಿಲ್ವಾ? ಸ್ವಿಚ್ ಆಫ್ ಆಗಿದೆ. ಆದಿ ರುಕ್ಮಿಣಿಗೋಸ್ಕರ ಸೂಸೈಡ್ ಮಾಡ್ಕೊಂಡ. ನೋವೇ ಬೇರೆ ಏನೋ ಇದೆ. ನಾಳೆನೇ ಅವನ ಮನೆಗೆ ಹೋಗಬೇಕು. पूरे देश में आज रात 12 बजे से संपूर्ण देश में संपूर्ण लॉकडाउन होने जा रहा है.
ಲಾಕ್ಡೌನ್ ಆದರೆ ಏನಂತೆ, ಇನ್ಮೇಲೆ ನಾನೇ ಪೊಲೀಸ್, ಇದೇ ಇನ್ವೆಸ್ಟಿಗೇಷನ್ ರೂಮ್. ಲೋಕಿ. ಹಲೋ. ಹಾಂ ರುಕ್ಮಿಣಿ, ಹೇಳು. ನಿಜವಾಗ್ಲೂ ನಂಗೆ ಇಲ್ಲಿ ಏನು ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಲೋಕಿ. ಏನಾಗ್ತಿದೆ ರುಕ್ಮಿಣಿ? ಅಪ್ಪ ಅಮ್ಮ ನನ್ನ ಯಾರ ಜೊತೆನೂ ಮಾತಾಡೋಕ್ ಬಿಡ್ತಿಲ್ಲ. ನಾನು ಅವನ ಜೊತೆ ಕೊನೆಯದಾಗ ಮಾತಾಡಿದ್ದು ಮಾರ್ಚ್ 19 ಗುರುವಾರ. ಹಾಂ, ಆದಿ ಮನೆಯವರು ಅಪ್ಪನಿಗೆ ಒಂದು ಡೆತ್ ನೋಟ್ ಫೋಟೋ ಕಳಿಸಿದ್ದಾರೆ. ಅದು ನಾನು ಇವಾಗ ತಾನೇ ನೋಡಿದೆ. ಒಂದಂತೂ ನಿಜ, ನಾ ಲಾಸ್ಟ್ ಮಂತ್ ಅವನ ಜೊತೆ ಜಗಳ ಆಡಿದಾಗ ನನಗೆ ಪ್ರ್ಯಾಂಕ್ ಮಾಡಬೇಕು ಅಂತ ಬರ್ದಿದ್ದು ಫೇಕ್ ಡೆತ್ ನೋಟ್ ಅದು. ಆದರೆ ಅದು ಇವಾಗ ಯಾಕೆ ಆಚೆ ಬರ್ತಿದೆ ಅಂತ ನನಗೆ ಗೊತ್ತಿಲ್ಲ. ಇದರಿಂದ ಬೇರೆ ಯಾರೋ ಇದ್ದಾರೆ ಲೋಕಿ. ರುಕ್ಮಿಣಿ, ಡೋಂಟ್ ವರಿ. ಈ ಕೇಸಿಂದ ಇರೋ ಸುಳ್ಳಿನ ಮುಖವಾಡ ಹಾಕೊಂಡಿರೋ ನಿಜವಾದ ಬಣ್ಣ ನಾನು ಬಯಲು ಮಾಡ್ತೀನಿ. ಥೋ, ಫೋನ್ ಚಾರ್ಜ್ ಮಾಡಿದ್ರೆ ಸ್ವಿಚ್ ಆನ್ ಆಗ್ತಿಲ್ಲ. ಅಭಿಲಾಷ್ ಅಲಿಯಾಸ್ ಅರಸು, ನನ್ನ ಮಾವ. ರೌಡಿಸಮ್, ಫೈನಾನ್ಸಿಂಗ್, ಪಾಲಿಟಿಕ್ಸ್, ಡ್ರಗ್ಸ್, ಸುಪಾರಿ ಕಿಲ್ಲರ್. ಆದಿ ಅವ್ರ ಏರಿಯಲ್ಲಿ ಹುಡುಗರನ್ನೆಲ್ಲ ಹಾಳು ಮಾಡಿ ಅವನ ರಾಜಕೀಯದ ಕೆಲಸಕ್ಕೆ ಯೂಸ್ ಮಾಡ್ಕೊತಾನೆ. ಆದಿಗೆ ಅವನ ಬಗ್ಗೆ ಮುಂಚೆನೇ ವಾರ್ನ್ ಮಾಡಿದ್ದೆ, ಬಟ್ ಅಂತ ಅರ್ಜೆಂಟ್ ಕೆಲಸ ಏನಿತ್ತು ಅವನಿಗೆ? ಏಯ್, ಆದಿಗೇನೋ ಮಾಡಿದೆ? ಯಾವ ಆದಿ? ಓ, ನಿನ್ನ ಫ್ರೆಂಡ್ ಸತ್ತೋದ್ನಲ್ಲ ಅವನಾ? ಜಾಸ್ತಿ ನಾಟಕ ಮಾಡಬೇಡ, ನಿಜ ಏನಂತ ಹೇಳು. ನಿನ್ನ ಫ್ರೆಂಡು ಯಾವುದೋ ಅರ್ಜೆಂಟ್ ಕೆಲಸಕ್ಕೆ 10,000 ಬೇಕು ಅಂತ ಕಾಲ್ ಮಾಡಿದ್ದ. ಅದಾದಮೇಲೆ 2 ಸಾರಿ ಕಾಲ್ ಮಾಡಿದ್ದ. ನಾನು ಬ್ಯುಸಿ ಇದ್ದೆ, ಫೋನ್ ಎತ್ತಿಲ್ಲ. 10,000ನ? ಸುಳ್ಳು ಹೇಳಬೇಡ. ಅವ್ನು ನೀನೇನೋ ಮಾಡಿದ್ಯಾ? ನಾಚಿಕೆ ಆಗಬೇಕು ನಿಂಗೆ. ಬೇರೆಯವ್ರ ಮನೆ ಹಾಳು ಮಾಡೋದೇ ಆಯ್ತು ನಿಂದು. ನೀನು ಜಾಸ್ತಿ ಮಾತಾಡಬೇಡ. ನೋಡು, ಅವ್ನು ಮೆಸೇಜ್ ಮಾಡಿರೋದಿದೆ, ಬೇಕಿದ್ರೆ ನೋಡ್ಕೋ. ಎಲೆಕ್ಷನ್ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ, ಸುಮ್ಮನೆ ನನ್ನ ವಿಷಯಕ್ಕೆ ಬರಬೇಡ. ನಿನ್ನಂಥವ್ರು ರಾಜಕಾರಣಿಗಳಾಗಿನೇ ಈ ಸಿಸ್ಟಮ್ ಹಿಂಗಾಗಿರೋದು. ಹಣ, ಹೆಂಡ, ಜಾತಿ ನೋಡೋಟಾಗ್ತಿರೋ ನಮ್ಮ ಜನರಿಗೆ ಒಗಿಬೇಕು ಫಸ್ಟು. ಚಿನ್ನ, ಕತೆ ಹೊಡಿಬೇಡ, ಜನರಿಗೆ ಇಷ್ಟ ಆಗಲ್ಲ. ಇವನ ಹತ್ರ ಸತ್ಯ ಬಾಯ್ ಬಿಡ್ಸೋಕ್ಕಾಗಲ್ಲ. ಅದರಲ್ಲೂ ಅಂತ ಚಿಕ್ಕ ವಿಷಯಕ್ಕೆ ತಲೆ ಹಾಕೋನಲ್ಲ ಅವನು. ಬೇರೆ ಯಾರಿದ್ರು ಅವನು ಅಷ್ಟು ವೇಸ್ತವರು? ಡೆತ್ ನೋಟ್ ಅಲ್ಲಿ ಆ ಹುಡುಗಿ ಹೆಸರು ಬರ್ದಿದ್ದಾನೆ. ಅದಕ್ಕೆ ಅಂಕಲ್ ಪೊಲೀಸ್ ಹತ್ರ ಮಾತಾಡಿ ಕೇಸ್ ಕ್ಲೋಸ್ ಮಾಡ್ತೀವಿ. ಫೇಕ್ ಡೆತ್ ನೋಟ್ ಅದು. ಹಿಂದೆ ಬೇರೆ ಯಾರೋ ಇದ್ದಾರೆ ಲೋಕಿ. ಸಿಗಾಕೊಂಡ. ನಾನು ಕಮ್ಮಿ ಅನಿಸ್ಬೇಕಾ? ಇಷ್ಟೆಲ್ಲ ಗೊತ್ತಿದೆ ಅಂದಮೇಲೆ ಒಂದು ಹೇಳ್ತೀನಿ ಕೇಳು. ನೀನು ಏನೇ ಸರ್ಕಸ್ ಮಾಡಿದ್ರೂ ಆ ಕೇಸ್ ಪುನಃ ಓಪನ್ ಆಗಲ್ಲ. ಸ್ವಪ್ನ ಆಂಟಿಗೆ ಹೇಳಿ ಕೇಸ್ ಓಪನ್ ಮಾಡಿಸ್ತೀನಿ.
ಏನಾಗುತ್ತಾ ನೋಡೋಣ. ಸ್ವಪ್ನ, ಈ ಕೇಸ್ ಕ್ಲೋಸ್ ಮಾಡೋಕ್ಕೆ ಸೂತ್ರಧಾರಿನೇ ಅವಳು. ಇಷ್ಟು ದಿನ ತುಂಬ ಚೆನ್ನಾಗಿ ನಾಟಕ ಮಾಡಿದ್ರಿ ಗಂಡ ಹೆಂಡತಿ ಇಬ್ಬರು. ನಿಮ್ಮಂಥವ್ರು ನಾಟಕ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಿಜವಾದ ಆಕ್ಟರ್ಗಳಿಗೆ ಬೆಲೆನೇ ಇಲ್ದಂಗೆ ಆಗಿದೆ. ಮಗು, ನಿನ್ನ ವಯಸ್ಸಿಗೆ ಏನು ಕೆಲಸ ಮಾಡಬೇಕು ಅದನ್ನು ಮಾಡು. ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ. ಪೊಲೀಸ್ಗೇ ಈ ಕೇಸ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂದಮೇಲೆ ನೀನೇನು ಮಾಡ್ತೀಯಾ? ನಿಮ್ಮಿಬ್ಬರನ್ನ ಸುಮ್ಮನೆ ಬಿಡಲ್ಲ. ನೋಡ, ನಮಗೂ ಅವ್ನ ಸೂಸೈಡ್ಗೂ ಯಾವ ಸಂಬಂಧನೂ ಇಲ್ಲ. ಅವ್ರ ಅಪ್ಪನ ಆಸ್ತಿ ಬರೆಸ್ಕೊಂಡ್ರೆ ನಿಜ, ಆದರೆ ಅವನ್ನ ಕೊಲೆ ಮಾಡೋಷ್ಟು ಕೆಟ್ಟವರಲ್ಲ ನಾವು. ಒರಿಜಿನಲ್ ರಿಪೋರ್ಟ್ಸ್ ಪ್ರಕಾರ ಅವನು ಟ್ರೈನಲ್ಲೇ ಆ್ಯಕ್ಷನ್ ಸತ್ತೋಗಿರೋದು ಪ್ರೂವ್ ಆಗಿದೆ. ಈ ಕೋರ್ಟು ಕಚೇರಿ ಅಂತ ಅಲ್ದಾಡೋಕ್ಕೆ ನಮಗೆ ಟೈಮ್ ಇಲ್ಲ. ಇದೇ ಸತ್ಯ. ಏನು ಮಾಡ್ಕೊತೀಯ ಮಾಡ್ಕೊ. ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್. ನಾನು ಮಾತಾಡಿರೋ 4 ಜನದಲ್ಲಿ ಯಾರು ಸತ್ಯ ಯಾರು ಸುಳ್ಳು ಒಂದು ಗೊತ್ತಾಗ್ತಿಲ್ಲ. ಎಲ್ಲೋ ಡಿವಿಯೇಟ್ ಆಗಿದ್ದೀನಿ ಅನಿಸ್ತಿದೆ. ಹೌದು, ಲೆಟ್ಸ್ ಸ್ಟಾರ್ಟ್ ಫ್ರಮ್ ಸ್ಕ್ರ್ಯಾಚ್. ಮಾರ್ಚ್ 19 ಆದಿ ಅವನ ಗರ್ಲ್ ಫ್ರೆಂಡ್ ಜೊತೆ ಜಗಳ ಮಾಡಿಕೊಂಡು ಮಾತಾಡೋದನ್ನು ನಿಲ್ಲಿಸ್ತಾನೆ. ಮಾರ್ಚ್ 20 ನೀನು ಅವನ ಜೊತೆ ಫೋನ್ ರಿಪೇರಿ ಕೊಡೋವರೆಗೂ ಮಾತಾಡಿದ್ಯಾ. ಮಾರ್ಚ್ 22 ಆದಿ ಅರ್ಸು ಹತ್ರ ದುಡ್ಡು ಕೇಳ್ತಾನೆ. ಮಾರ್ಚ್ 23 ಮಧ್ಯರಾತ್ರಿಯಲ್ಲಿ ಟ್ರೈನ್ ಆಕ್ಸಿಡೆಂಟಲ್ಲಿ ಸತ್ತೋಗ್ತಾನೆ. ಸೊ 20th ಮಾರ್ಚ್ ಮಧ್ಯಾಹ್ನದಿಂದ 22nd ಮಾರ್ಚ್ ಒಳಗೆ ಏನೋ ನಡೆದಿದೆ. ಆ ದಿನಗಳಲ್ಲಿ ಅವನು ಯಾರ್ಯಾರನ್ನ ಮೀಟ್ ಮಾಡಿದ್ದಾನೆ ಮತ್ತು ಯಾರ ಜೊತೆ ಫೋನಲ್ಲಿ ಕ್ಲೋಸ್ ಕಾಂಟ್ಯಾಕ್ಟಲ್ಲಿದ್ದ ಅಂತ ಗೊತ್ತಾದರೆ ಆದಿ ಸಾವಿಗೆ ಕಾರಣ ಯಾರು ಅಂತ ಗೊತ್ತಾಗುತ್ತೆ. ಹೌದು, ಆದಿ ಫೋನ್ ಏನಾಯಿತು? ಹೊಡೆದೋಗಿರೋ ಆದಿ ಫೋನ್ ಪೊಲೀಸ್ ಕಸ್ಟಡಿಯಲ್ಲಿದೆ. ಆದಿ ಮನೆಯವ್ರು ಹೇಳೋ ಪ್ರಕಾರ ಅವನು ಆ 2 ದಿನ ಮನೇಲೇ ಇದ್ದ. ಸೊ ಡೆಫಿನೆಟ್ಲಿ ಫೋನಲ್ಲಿ ಯಾರ ಜೊತೆ ಕಾನ್ಸ್ಟೆಂಟ್ ಟಚ್ಚಲ್ಲಿದ್ದ. ಅವ್ರಿಗೋಸ್ಕರ ಅರಸು ಹತ್ರ ದುಡ್ಡು ಕೇಳಿದ್ದಾನೆ. ಆದಿ ಫಾಲೋ ಮಾಡ್ತಿದ್ನಾ? ಹಲೋ ಫ್ರೆಂಡ್ಸ್, ನಾನಿವತ್ತು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಕೆ ಹೊರಟಿದ್ದೀನಿ. ನಿನ್ನೆ ಯಶವಂತಪುರ ರೈಲ್ವೆ ಟ್ರ್ಯಾಕ್ ಮೇಲೆ ಒಬ್ಬ ಹುಡುಗ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾನೆ. ಆದರೆ ಪೊಲೀಸ್ನವರು ಯಾವುದೇ ಸ್ಟ್ರಾಂಗ್ ಪ್ರೂಫ್ ಇಲ್ಲದೆ ಡಿಪ್ರೆಷನಿಂದ ಸೂಸೈಡ್ ಮಾಡ್ಕೊಂಡು ಅಂತ ರಿಪೋರ್ಟ್ ಮಾಡ್ತಾರೆ. ಸರ್, ನಮ್ಮ ಹುಡುಗ ಆ ಹುಡುಗಿನ ತುಂಬ ಹಚ್ಕೊಂಡ್ಬಿಟ್ಟಿದೆ ಸರ್. ಅವಳ ವಿಷಯದ ಬಗ್ಗೆ ನಾವು ಅವನಿಗೆ ಹೇಳೋದಕ್ಕೆ ತುಂಬ ಟ್ರೈ ಮಾಡಿದ್ವಿ. ಆದರೆ ಈ ಥರ ನಿರ್ಧಾರಕ್ಕೆ ಬರ್ತಾನೆ ಅಂತ ಗೊತ್ತಿರಲಿಲ್ಲ ಸರ್. ಆ ಹುಡುಗಿ ಮನೆಯವರು ಕಷ್ಟದಲ್ಲಿದ್ದಾರೆ. ಈ ಕೇಸ್ ಏನೋ ದೊಡ್ಡದಾದರೆ ಪಾಪ ಅವಳ ಜೀವನ ಹಾಳಾಗುತ್ತೆ. ಏನಾದರೂ ಮಾಡಿ ಸರ್, ಈ ಕೇಸ್ ಕ್ಲೋಸ್ ಮಾಡಿಬಿಡಿ. ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನಮಗೂ ಟೈಮ್ ಇಲ್ಲ. ಇವತ್ತು ಬೆಳಗ್ಗೆ ಇದೇ ಏರಿಯಲ್ಲಿ ಒಂದು ಹೈ ಪ್ರೊಫೈಲ್ ಮರ್ಡರ್ ಕೇಸ್ ಬೇರೆ ಆಗಿದೆ. ಜೊತೆಗೆ ಈ ಕೋವಿಡ್ ಪ್ರೋಟೋಕಾಲ್ ಬೇರೆ. ನಾನು ಒಂದು ಡಾಕ್ಟರ್ಗೆ ಹೇಳಿರ್ತೀನಿ, ನೀವು ಹೋಗಿ ಅವ್ರ ಹತ್ರ ಫೇಕ್ ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ತೊಗೊಂಡು ನಾಳೆ ಸ್ಟೇಷನ್ಗೆ ಬನ್ನಿ. ನಾಳೆನೇ ಈ ಕೇಸ್ನ ಕ್ಲೋಸ್ ಮಾಡಿಬಿಡಿ. ಆಸ್ತಿ ವಿಷಯದ ಬಗ್ಗೆ ಆದಿಗೆ ಕಾಟ ಕೊಡ್ತಿದ್ರಿಂದ ಅವ್ನು ಸೂಸೈಡ್ ಮಾಡ್ಕೊಂಡಿರ್ಬೋದು ಅಂತ ಹೆದರ್ಕೊಂಡು ಲೋಬರಾಜ್ ಮತ್ತು ಅವನ ಹೆಂಡತಿ ಈ ಕೇಸ್ನ ದಿಕ್ಕು ತಪ್ಪಿಸಿ ಫೇಕ್ ರಿಪೋರ್ಟ್ ಮಾಡಿಸಿ ಕೇಸ್ ಕ್ಲೋಸ್ ಮಾಡಿಸ್ತಾರೆ. ಬಟ್ ಅವನ ಸಾವಿಗೆ ನಿಜವಾದ ಕಾರಣ ಅದಲ್ಲ.
ಪೇನ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಈ ಥರ ಹನಿ ಟ್ರ್ಯಾಪ್ ಮಾಡೋ ಗ್ಯಾಂಗ್ಗಳು ಹೆಚ್ಚಾಗಿ ತೀರಾ ವಯಸ್ಸಾದವರು ಹಾಗೂ ಟೀನೇಜರ್ಸ್ನ ಟಾರ್ಗೆಟ್ ಮಾಡ್ತಾರೆ. ಅವ್ರಿಗೆ ನಮ್ಮ ಆದಿ ಬಲಿ ಆಗ್ಬಿಟ್ಟ. ಮೊದಲು 2,000 ಕೇಳ್ತಾಳೆ. ಆಗ ಅವನ ಹತ್ರ ಇದ್ದ ದುಡ್ಡನ್ನೆಲ್ಲ ಸೇರಿಸಿ ಕಳಿಸ್ತಾನೆ. ಯಾವಾಗ ಅವಳಿಗೆ ಹುಡುಗ ದುಡ್ಡು ಬಿಚ್ತಾನೆ ಅಂತ ಗೊತ್ತಾಯ್ತೋ ಇನ್ನಷ್ಟು ಅವನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾಳೆ. 5,000 ಎಲ್ಲಿಂದ ತರಲಿ? ಈಗ ಯಾರ ಹತ್ರ ದುಡ್ಡು ಕೇಳೋದು? ಅರ್ಸನವನು ಕೇಳಿದ್ರೆ ಕೊಡ್ಬೋದು. ಲೋಕಿ ಹತ್ರ ಇರುತ್ತೆ ಅವನು. ನೀವೇನು ನಿನ್ನೆಯಿಂದ ಫೋನ್ ಎತ್ತುತ್ತಾ ಇಲ್ಲ? ಪಾಪ ಕೆಲಸದಲ್ಲಿ ಬ್ಯುಸಿಯಾಗಿರಬೇಕು. ಹಲೋ ನಿಖಿಲ್, ಇವಾಗ ಅರ್ಸವನನ್ನ ಒಬ್ಬ ನಂಬರ್ ಕಳಿಸೋ, ಅರ್ಜೆಂಟಾಗಿ ಬೇಕಿತ್ತು. ಚಿನ್ನ, ದುಡ್ಡು ಬಗ್ಗೆ ಯೋಚನೆ ಮಾಡಬೇಡ. ಎಲೆಕ್ಷನ್ ಹತ್ರ ಬಂತು, ನಿಮ್ಮ ಹುಡುಗನೆಲ್ಲ ಕರ್ಕೊಂಡು ರ್ಯಾಲಿ ಬಂದ್ಬಿಡು. ಇಷ್ಟೆಲ್ಲ ಆದಮೇಲೆ ಮತ್ತೆ 50,000 ಡಿಮ್ಯಾಂಡ್ ಮಾಡ್ತಾರೆ. 23rd ನೈಟ್ ಒಳಗೆ ಕೊಟ್ಟಿಲ್ಲ ಅಂದರೆ ನೆಕ್ಸ್ಟ್ ಡೇ ಸೋಷಿಯಲ್ ಮೀಡಿಯಲ್ಲಿ ಲೀಕ್ ಮಾಡ್ತೀನಿ ಅಂತ ಅವನ್ನ ಹೆದರಿಸ್ತಾರೆ. ಆದಿ ಪ್ರಯತ್ನ ಪಡ್ತಾನೆ, ಆದರೆ ಅವನ ಕೈಲಿ ಅಷ್ಟು ದುಡ್ಡು ಕೊಡೋಕ್ಕಾಗಲ್ಲ. ಅಸಹಾಯಕ ಸ್ಥಿತಿಲಿದ್ದ ಆದಿ ಸತ್ಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಫೋನ್ ಜೊತೆಗೆ ಇಟ್ಕೊಂಡು ಸೂಸೈಡ್ ಮಾಡ್ಕೊತಾನೆ. ನಾನು ಆದಿ ಕ್ಲೋಸ್ ಫ್ರೆಂಡ್ ಲೋಕೇಶ್. ಸತ್ಯ ಗೊತ್ತಿದ್ರೂ ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಆದಿ ಮನೆಯವ್ರಿಗೆ ಈ ಕೇಸ್ ಮೇಲೆ ಇಂಟ್ರೆಸ್ಟ್ ಇಲ್ಲ. ಪೊಲೀಸವರು ಬೇರೆ ಕೇಸ್ ಮೇಲಿದ್ದ ಪ್ರೆಷರಿಂದ ಯಾವುದೇ ಸ್ಟ್ರಾಂಗ್ ಪ್ರೂಫ್ ಇಲ್ಲದೆ ಕೇಸ್ ಕ್ಲೋಸ್ ಮಾಡಿದ್ರು. ಆದಿ ಥರನೇ ಎಷ್ಟೊಂದು ಜನ ಇರ್ತಾರೆ. ಅವರೆಲ್ಲರೂ ಮುಂದೆ ಬರಬೇಕು ಅಂದರೆ ನಾವು ಧೈರ್ಯ ತುಂಬಬೇಕು. ಈಗ ಶುರು ಆಗ್ತಿದೆ ಆಪರೇಷನ್ ಛದ್ಮ.